few minutes that joining some students are joining now. So here, one more important term, contract price. Am I audible? Is my voice clear? Yes, ma'am. Okay. Because your voice is scattered. That's why I'm asking. So contract price. Contract price, it is also a very important term in contract account. Contract price. What is contract price? It is the price of the contract agreed to be paid by the contractee to the contractor on the completion of the contract. So very simple. Contract price and suppose X and Y, two parties. X wanted to give his house construction contract to the Y. Okay, here contractor is, who is contractor? Why? Because he is going to construct the house. Then here, who is paying the amount? X, the owner of the house. So here between two parties, that contract is agreed to pay certain amount of price. For example, one lump sum amount. The house construction andre one lump sum amount of 40 lakhs, 45 lakhs agree ಮಾಡ್ಕೊಂಡಿರ್ತಾರೆ. ಸೊ ಅಷ್ಟು ಪ್ರೈಸ್ ನ ಅವರು ಪೇ ಮಾಡ್ಬೇಕಾಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ವರ್ಕ್ ಕಂಪ್ಲೀಟ್ ಆಗ್ತಾ ಹೋಗ್ತದೆ ಆ ರೀತಿ ಅವ್ರು ಡಿಸ್ಪರ್ಸ್ ಮಾಡ್ತಾ ಹೋಗ್ತಿರ್ತಾರೆ ಇಲ್ಲಿ ಅಮೌಂಟ್. ಇಲ್ಲ ಒಂದೇ ಸರಿನೂ ಕೊಡಬಹುದು, ಬಟ್ ಯೂಶಲಿ ಏನಾಗ್ತದ್ರಿ, ಆನ್ ದಿ ಬೇಸಿಸ್ ಆಫ್ ಇಂಜಿನಿಯರ್ಸ್ ಸರ್ಟಿಫಿಕೇಶನ್, contractee, that is owner of that house, will give the amount to the contractor. So here contract price is price that agreed by two parties. That is one party, that is contractee, is to be paid by the paid to the contractor on the completion of the contract. Contract ಎಲ್ಲ ಮುಗಿದ್ಮೇಲೆ ಈ ಪ್ರೈಸ್ ನ ಅವರು ಕೊಡ್ತಾರೆ, ಅದೇ ಕಾಂಟ್ರಾಕ್ಟ್ ಪ್ರೈಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಇಸ್ EMD ಅಂತ ಕರಿತೀವಿ, ಅಂದ್ರೆ ಅರ್ನೆಸ್ಟ್ ಮನಿ ಡೆಪಾಸಿಟ್. ಸೊ ಈಗ ಒಬ್ಬ ವ್ಯಕ್ತಿ ಒಂದ್ಸರಿ ಓದ್ಬಿಡ್ತೀನಿ. ದಿ ಬಿಡರ್ಸ್ ಫಾರ್ ದಿ ಕಾಂಟ್ರಾಕ್ಟ್ ಆರ್ ರಿಕ್ವೈರ್ಡ್ ಟು ಡೆಪಾಸಿಟ್ ಅ ಸ್ಪೆಸಿಫಿಕ್ ಸಮ್ ಆಫ್ ಮನಿ ವಿತ್ ದಿ ಕಾಂಟ್ರಾಕ್ಟಿ. ದಿ ಮನಿ ಸೋ ಡೆಪಾಸಿಟೆಡ್ ಈಸ್ ಕಾಲ್ಡ್ ಎಸ್ ಅರ್ನೆಸ್ಟ್ ಮನಿ ಡೆಪಾಸಿಟ್. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಹೌಸ್ ಕನ್ಸ್ಟ್ರಕ್ಷನ್ ಅಂದ್ರೆ ಓಕೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಈಗ ಎಕ್ಸ್ ಗೆ ಅವ್ನ ಮನೆ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗಿರ್ತದೆ ಅಂದ್ರೆ ಅವನಿಗೆ ಪರಿಚಯ ಇರೋದವ್ರಿಗೆ ಯಾರಿಗೋ ಒಬ್ರಿಗೆ ಹೇಳಿ ಈ ತರ ಮಾತಾಡ್ಬಿಟ್ಟು ಅಮೌಂಟ್ ಎಲ್ಲ ಫಿಕ್ಸ್ ಮಾಡಿ ಓಕೆ ಅನ್ಸಿದ್ರೆ ಅವ್ರಿಗೆ ಕೊಡ್ಬೋದು. ಬಟ್ ಈಗ ಇನ್ ಕೇಸ್ ಆಫ್ ಗೌರ್ಮೆಂಟ್ ಏನೋ ಒಂದು ವರ್ಕ್ ನಡೀತಾ ಇರ್ತವೆ, ಇಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡುವಂತ ಒಂದು ವರ್ಕ್ ಇರ್ತದ. ಸೊ ಇಂಥ ವರ್ಕ್ ಅಲ್ಲಿ ಗೌರ್ಮೆಂಟ್ ಯೂಶಲಿ ಏನ್ ಮಾಡ್ತಾರೆ, ಇದನ್ನ ಕರೀತಾರೆ. ಸೊ ಅಲ್ಲಿ ಬಿಡ್ ಮಾಡ್ತಾರೆ ಎಷ್ಟು ಜನ. ಸೊ ಅವರು ಆಪ್ಷನ್ಸ್ ಕೊಡ್ತಾರ, ಪೇಪರ್ ನಲ್ಲೆಲ್ಲ ಕೊಟ್ಟಿರ್ತಾರೆ, ಈ ತರ ಕಾಂಟ್ರಾಕ್ಟ್ ಗೆ ಬೇಕಾಗಿದಾರ, ಯಾರಿಗೆ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡ್ರಿ ಅಂತ ಹೇಳಿರ್ತಾರೆ. ಸೊ ಕಾಂಟ್ರಾಕ್ಟ್ ಈ ಒಂದು ಕಾಂಟ್ರಾಕ್ಟ್ ರಿಲೇಟೆಡ್ ಎಲ್ಲ ಪೇಪರ್ ನಲ್ಲಿ ನ್ಯೂಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಸೊ ಅವಾಗ ಜಸ್ಟ್ ಮಿನಿಟ್, ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕ್ರಿ, ಕೆಲವೊಂದು ಯಾರ್ಯಾರು ಇಂಟ್ರೆಸ್ಟೆಡ್ ಕಾಂಟ್ರಾಕ್ಟರ್ಸ್ ಇರ್ತಾರಲ್ಲ ಅವರು ಏನ್ ಮಾಡ್ತಾರೆ, ಈ ಒಂದು ಕಾಂಟ್ರಾಕ್ಟ್ ವರ್ಕಿಗೆ ಅಪ್ಲೈ ಮಾಡ್ತಾರೆ. ಸೊ ಅವ್ರದ್ದು ಎಷ್ಟು ಕೊಟೇಶನ್ ಕೊಡ್ತಾರೆ, ಎಷ್ಟು ಪ್ರೈಸ್ ಒಳಗೆ ಅವ್ರು ಕಂಪ್ಲೀಟ್ ಮಾಡ್ಕೊಡ್ತಾರೆ. ಸೊ ಒಂದ್ ಪಾರ್ಟಿ ಒಂದ್ ಅಮೌಂಟ್ ಹೇಳಿದ್ರೆ ಇನ್ನೊಬ್ಬ ಪಾರ್ಟಿ ಮತ್ತೊಂದು ಅಮೌಂಟ್ ಹೇಳ್ಬೋದು. ಯಾರು ಕಡಿಮೆ ಅಮೌಂಟ್ ಅಲ್ಲಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿಕೊಡ್ಲಿಕ್ಕೆ ರೆಡಿ ಇರ್ತಾರೆ, ಅಥವಾ ಅವ್ರ ಕ್ವಾಲಿಟಿ ಹೇಗಿದೆ, ವರ್ಕ್ ಎಲ್ಲ ಹೇಗಿದೆ ಇದೆಲ್ಲ ಚೆಕ್ ಮಾಡ್ಬಿಟ್ಟು ಯಾರಿಗೆ ಇಂಟ್ರೆಸ್ಟ್, ಯಾರಿಗೆ ಓಕೆ ಆಗ್ತಾರಲ್ಲ ಅವ್ರನ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತಾರೆ, ಬಿಡ್ಡರ್ಸ್ ಅಂದ್ರೆ ಬೇರೆ ಬೇರೆ ಕಾಂಟ್ರಾಕ್ಟರ್ ಇಲ್ಲಿ ಒಂದಷ್ಟು ಅಮೌಂಟ್ ಮೊದಲೇ ಫಿಕ್ಸ್ ಮಾಡಿ ಇಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದು ಗೊತ್ತಿರ್ಬೋದು, KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಅವರು ಎಲ್ಲೆಲ್ಲ ಅವರ
KHB ಒಳಗೆ ಯಾರಿಗಾದ್ರೂ ಮನೆ ಬೇಕಾದ್ರೆ ಸೊ ಅವ್ರು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರ. ಸೊ ಇಂಟ್ರೆಸ್ಟೆಡ್ ಯಾರ್ಯಾರು ಇದ್ರೆ ಅಲ್ಲಿ ಬಿಡ್ ಮಾಡ್ಬೇಕಾಗ್ತದೆ. ಸೊ ಬಿಡ್ ಮಾಡೋಕ್ಕಿಂತ ಮುಂಚೆ ನಾ ಬಿಡ್ ಮಾಡ್ತೀನಿ ಅಂದ್ರೆ ನಾವು ಒಂದಷ್ಟು ಅಮೌಂಟ್ ನ ಡೆಪಾಸಿಟ್ ಕೊಡ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಒಂದು 30,000 50,000 ಈ ರೀತಿ ಮೊದಲೇ ಅಮೌಂಟ್ ನ ಡೆಪಾಸಿಟ್ ಮಾಡಿಟ್ ಬರ್ಬೇಕು. ಸೊ ಯಾರಿಗೆ ಕಾಂಟ್ರಾಕ್ಟ್ ಬಿಡ್ ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಉಳಿದವ್ರು ಯಾರು ರಿಮೈನಿಂಗ್ ಪರ್ಸನ್ಸ್ ಇರ್ತಾರಲ್ಲ ಅವ್ರು ಡೆಪಾಸಿಟ್ ಮಾಡಿರುವಂತ ಅಮೌಂಟ್ ನ ವಾಪಸ್ ಅವ್ರಿಗೆ ಕೊಡ್ತಾರೆ. ಸೊ ಈ ರೀತಿ ಡೆಪಾಸಿಟ್ ಮೊದಲೇ ಒಂದಷ್ಟು ಅಮೌಂಟ್ ಅಡ್ವಾನ್ಸ್ ಅಂತ ತಗೊಂಡಿರ್ತಾರೆ. ಈ ಅಡ್ವಾನ್ಸ್ ಯಾರು ತಗೊಂಡಿರ್ತಾರೆ ಅಂದ್ರೆ ಕಾಂಟ್ರಾಕ್ಟಿ. ಓಕೆ, ಹಿಯರ್ ಅಮೌಂಟ್ ಇಸ್ ಡೆಪಾಸಿಟೆಡ್ ಬೈ ದಿ ಕಾಂಟ್ರಾಕ್ಟರ್. ಹಿಯರ್ ದಿ ಬಿಡ್ಡರ್ಸ್ ಫಾರ್ ದಿ ಕಾಂಟ್ರಾಕ್ಟ್ are required to deposit a specific sum of money with the contractee. ಅಂದ್ರೆ ಯಾರ್ದು ಕನ್ಸ್ಟ್ರಕ್ಷನ್ ವರ್ಕ್ ಇರ್ತದಲ್ಲ, ಓನರ್ ಆಫ್ ದಟ್ ಕನ್ಸ್ಟ್ರಕ್ಷನ್ ವರ್ಕ್ ಅಂತ ಹೇಳ್ಬೋದು. ಸೊ ಬಿಲ್ಡಿಂಗ್ ಆದ್ರೂ ಆಗಿರ್ಬೋದು, ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅದ್ರ ಪ್ರಾಜೆಕ್ಟ್ ಯಾರು ಕರೆದಿರ್ತಾರಲ್ಲ ಅವರಿಗೆ ಅವ್ರ ಹತ್ರ ಒಂದಷ್ಟು ಅಮೌಂಟ್ ನ ಡೆಪಾಸಿಟ್ ಇಡ್ಬೇಕಾಗ್ತದೆ. ಈಗ ಸಪೋಸ್ ಯಾರೋ ಒಬ್ಬ ವ್ಯಕ್ತಿ ಸೆಲೆಕ್ಟ್ ಆದ, ಸೊ ಅವ್ನ್ ಏನ್ ಮಾಡ್ಬೇಕಾಗ್ತದ್ರಿ, ಅವ್ನ್ ಸೆಲೆಕ್ಟ್ ಆದ್ಮೇಲೆ ಆ ಕಾಂಟ್ರಾಕ್ಟ್ ಪ್ರೈಸ್ಗೆಲ್ಲ ಅಗ್ರಿಮೆಂಟ್ ಆಗಿರ್ತದೆ. ಸೊ ಅವಾಗ ಇವನೇನ್ ಅಮೌಂಟ್ ಡೆಪಾಸಿಟ್ ಮಾಡಿರ್ತಾನ ಅದನ್ನ ರಿಟರ್ನ್ ಆದ್ರೂ ಮಾಡ್ಬೋದು, ಇಲ್ಲ ಆ ಒಂದು ನೆಕ್ಸ್ಟ್ ಇವ್ರೇನ್ ಕಾಂಟ್ರಾಕ್ಟ್ ಅಲ್ಲಿ ಅಮೌಂಟ್ ಪೇ ಮಾಡೋದಿರ್ತದಲ್ಲ ಅದ್ರೊಳಗ ಅಮೌಂಟ್ ನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು. ಬಟ್ ಯಾರು ಸೆಲೆಕ್ಟ್ ಆಗಿರೋದಿಲ್ವೋ ಅವ್ರ ಅಮೌಂಟ್ ನ ಅವರು ವಾಪಸ್ ರಿಟರ್ನ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಅರ್ನೆಸ್ಟ್ ಮನಿ ಡೆಪಾಸಿಟ್. ನೆಕ್ಸ್ಟ್ ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ಸೊ ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೆ ನಿಮ್ಗೆ. ಇಟ್ ಇಸ್ ದಿ ಕಾಸ್ಟ್ ಆಫ್ ಅ ಸಬ್ ಕಾಂಟ್ರಾಕ್ಟ್ ಕ್ಯಾರಿಡ್ ಔಟ್ ಬೈ ಎ ಸಬ್ ಕಾಂಟ್ರಾಕ್ಟರ್. ದಿಸ್ ಇಸ್ ಪೇಡ್ ಬೈ ದಿ ಕಾಂಟ್ರಾಕ್ಟರ್. ಯೂಶಲಿ ಇಲ್ಲಿ ಕಾಂಟ್ರಾಕ್ಟ್ ಅಮೌಂಟ್ ಯಾರು ಪೇ ಮಾಡ್ತಾರ, ಕಾಂಟ್ರಾಕ್ಟಿ ಕಾಂಟ್ರಾಕ್ಟರ್ಗೆ ಪೇ ಮಾಡ್ತಾನೆ. ಬಟ್ ಇದು ಸಬ್ ಕಾಂಟ್ರಾಕ್ಟ್ ಅಂದ್ರೆ ಈ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಿದೆ. ಏನು, ಈಗ ಒಂದ್ ಹೌಸ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ನ ಎ ಅನ್ನೋರಿಗೆ ಕೊಟ್ರು. ಸೊ ಎ ಏನ್ ಮಾಡ್ತಾನ್ರಿ, ಅವ್ನು ಎಕ್ಸ್ ಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಾನೆ. ಬಿಕಾಸ್ ಏದ್ ವರ್ಕ್ ಏನು ಜಸ್ಟ್ ಕನ್ಸ್ಟ್ರಕ್ಷನ್ ಪಾರ್ಟ್ ನೋಡ್ಕೊಳ್ಳೋದು. ಬಟ್ ಬಿಲ್ಡಿಂಗ್ ಒಳಗ ಆ ಒಂದು ಹೌಸ್ ಒಳಗ ಇಂಟೀರಿಯರ್ ಡೆಕೋರೇಷನ್ ಆಗಿರ್ಬೋದು, ವುಡ್ ವರ್ಕ್ ಆಗಿರ್ಬೋದು, ಅಥವಾ ಮತ್ತೆ ಎಲೆಕ್ಟ್ರಿಕಲ್ ವರ್ಕ್, ಈ ರೀತಿ ಬೇರೆ ಬೇರೆ ಎಲ್ಲಾ ವರ್ಕ್ನು ಏನೇ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಅವನು ಎಕ್ಸ್ ಗೆ ಈ ವರ್ಕ್ ನ ಸಬ್ ಕಾಂಟ್ರಾಕ್ಟ್ ಕೊಡ್ಬೋದು. ಸೊ ಎಕ್ಸ್ ವಿಲ್ ಟೇಕ್ ಕೇರ್ ಆಫ್ ದಟ್ ಆಲ್ ದೀಸ್ ಥಿಂಗ್ಸ್. ಸೊ ಹಿಯರ್ this is here subcontract means this is paid by the contractor to the subcontractor. So ಯಾರು ಮೇನ್ ಕಾಂಟ್ರಾಕ್ಟರ್ ಇರ್ತಾರಲ್ಲ ಅವರು ಸಬ್ ಕಾಂಟ್ರಾಕ್ಟರ್ ಗೆ ಈ ಒಂದು ಅಮೌಂಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಸಬ್ ಕಾಂಟ್ರಾಕ್ಟರ್ಸ್ ಇನ್ ಹೌಸ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಈ ರೀತಿ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಇಸ್ ವರ್ಕ್ ಸರ್ಟಿಫೈಡ್. ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಿದು ವರ್ಕ್ ಸರ್ಟಿಫೈಡ್ ಅಂದ್ರೆ ದಿಸ್ ಇಸ್ ದ್ಯಾಟ್ ಪಾರ್ಟ್ ಆಫ್ ಕಾಂಟ್ರಾಕ್ಟ್. Just a second. So work certified, this is that part of contract. Just so this is that part of contract. Work completed which has been certified by an architect, by certified by an architect or engineer or surveyor as completed during a specified period. That means this is part of work in progress and the value of work certified is credited to contract account. Work certified andre enu, for example ಈಗ ಒಂದು ಕಾಂಟ್ರಾಕ್ಟ್ ಪ್ರಾಜೆಕ್ಟ್ ಎಷ್ಟು ಅಮೌಂಟ್ ಇರ್ತದಂದ್ರೆ say for example total contract price is agree ಮಾಡ್ಕೊಂಡಿರೋದು 10 lakh rupees. ಓಕೆ, ಸೊ ಇಲ್ಲಿ ಕಾಂಟ್ರಾಕ್ಟರ್ ಏನ್ ಮಾಡಿರ್ತಾನ್ರಿ, ಕಾಂಟ್ರಾಕ್ಟರ್ ಏನ್ ಮಾಡಿರ್ತಾನ, ಒಂದಷ್ಟು 70% 10 lakh ವರ್ತ್ದು ಹೌಸ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಕಾಂಟ್ರಾಕ್ಟರ್ ಏನ್ ಮಾಡಿರ್ತಾನ್ರಿ, 70% ವರ್ಕ್ ನ ಕಂಪ್ಲೀಟ್ ಮಾಡಿರ್ತಾನ. ಓಕೆ, 70% ಆಫ್ ವರ್ಕ್. ಸೊ ಇಷ್ಟ ಕಂಪ್ಲೀಟ್ ಮಾಡಿರುವಾಗ ಇದನ್ನ ಇಷ್ಟ ವರ್ಕ್ ಕಂಪ್ಲೀಟ್ ಆಗೈತಿ ಅಂತ ಹೇಳಿ ಇಂಜಿನಿಯರ್ ಏನ್ ಮಾಡ್ತಾರೆ, ಇಷ್ಟ 70% of work, total contract price is 10 lakh and 70% of this work is completed. So 70% of work is completed or finished
ಅಂತ ಯಾರು ಒಬ್ಬ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಇದನ್ನ ಸರ್ಟಿಫಿಕೇಶನ್ ಕೊಡ್ತಾನೆ. ಸೊ ಸರ್ಟಿಫಿಕೇಶನ್ ಕೊಟ್ಟಿದ್ದಕ್ಕೆ ಏನಂತ ಕರಿತೀವಿ, ದಟ್ ಪಾರ್ಟ್ ಆಫ್ ವರ್ಕ್ ಈಸ್ ಕಂಪ್ಲೀಟ್ ಈಸ್ ಶೋನ್ ಆಸ್ ವರ್ಕ್ ಕಂಪ್ಲೀಟೆಡ್ ಆರ್ ವರ್ಕ್ ಸರ್ಟಿಫೈಡ್ ಬಿಕಾಸ್ ಇಟ್ ಈಸ್ ಸರ್ಟಿಫೈಡ್ ಬೈ ಅನ್ ಆರ್ಕಿಟೆಕ್ಟ್ ಆರ್ ಅನ್ ಇಂಜಿನಿಯರ್ ಆರ್ ಸರ್ವೇಯರ್. ಸೊ ಎಷ್ಟು ಪಾರ್ಟ್ ವರ್ಕ್ ಕಂಪ್ಲೀಟ್ ಆಗಿದೆಯಲ್ಲ ಅದನ್ನ ಸರ್ಟಿಫಿಕೇಶನ್ ಕೊಟ್ಟಿರ್ತಾರ, ಆ ಒಂದ್ ಪಾರ್ಟಿಗೆ ಏನಂತ ಕರಿತೀರಿ, ವರ್ಕ್ ಸರ್ಟಿಫೈಡ್ ಅಂತ ಕರಿತೀರಿ. So next, another important term. Here, work certified can be calculated. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು? ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ಸ್ ಟು ಕ್ಯಾಶ್ ರಿಸೀವ್ಡ್, ಅಂದ್ರೆ ಕಾಂಟ್ರಾಕ್ಟರ್ ಏನ್ ಕ್ಯಾಶ್ ರಿಸೀವ್ ಮಾಡಿರ್ತಾರಲ್ಲ ಪ್ಲಸ್ ಅದ್ರ ಜೊತೆಗೆ ರಿಟೆನ್ಷನ್ ಮನಿ. ರಿಟೆನ್ಷನ್ ಮನಿ ಅಂದ್ರೆ ಏನಂತ ಆಲ್ರೆಡಿ ನಿಮ್ಗೆ ಹೇಳಿದೆ, ಬಟ್ ನೆಕ್ಸ್ಟ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವರ್ಕ್ ಸರ್ಟಿಫೈಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಕ್ಯಾಶ್ ರಿಸೀವ್ಡ್ ಪ್ಲಸ್ ರಿಟೆನ್ಷನ್ ಮನಿ, ಆರ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಆಸ್ ಕಾಂಟ್ರಾಕ್ಟ್ ಪ್ರೈಸ್ ಇಂಟು ವರ್ಕ್ ಸರ್ಟಿಫೈಡ್ ಆಸ್ ಅ ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್. ಈ ಫಾರ್ಮುಲಾ ಯೂಸ್ ಮಾಡಿನೂ ನೀವು ವರ್ಕ್ ಸರ್ಟಿಫೈಡ್ ನ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಹೆಂಗ? ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಪ್ರೈಸ್ 10% 10 lakh rupees ಇತ್ತು, ವರ್ಕ್ ಸರ್ಟಿಫೈಡ್ ಎಷ್ಟು 70% ಆಗೈತೆ ಅಂತ ಹೇಳ್ತಾರೆ. ಹಂಗಾರೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಎಷ್ಟ್ರಿ 10 lakh into 70%. ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ವರ್ಕ್ ಸರ್ಟಿಫೈಡ್ ಸಿಗುತ್ತೆ. ಅದೇ ರೀತಿ ಇನ್ನೂ ಒಂದು ಫಾರ್ಮುಲಾ ನೀವು ಯೂಸ್ ಮಾಡಬಹುದು. ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ಸ್ ಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಕ್ಯಾಶ್ ರಿಸೀವ್ಡ್ ಆಸ್ ಅ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ಸೊ ಈ ಒಂದು ಫಾರ್ಮುಲಾನು ಯೂಸ್ ಮಾಡ್ಬಿಟ್ಟು ನೀವು ವರ್ಕ್ ಸರ್ಟಿಫೈಡ್ ನ ಫೈಂಡ್ ಔಟ್ ಮಾಡ್ಬೇಕು. ಆಸ್ ದಿ ಕೇಸ್ ಮೇ ಬಿ, ಯಾವ ರೀತಿ ನಿಮ್ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ ಆ ಇನ್ಫಾರ್ಮೇಶನ್ ಬೇಸ್ ಮೇಲೆ ನೀವು ಇಲ್ಲಿ ಯಾವ್ದು ಒಂದು ಫಾರ್ಮುಲಾ ಯೂಸ್ ಮಾಡಬಹುದು ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್, work uncertified. Work uncertified, it means opposite of work certified. So this is that part of contract. ಇಲ್ಲಿ work uncertified ಅಂದ್ರೆ ಏನ್ರಿ, ವರ್ಕ್ ಕಂಪ್ಲೀಟ್ ಆಗಿರ್ತೈತಿ, ಕರೆಕ್ಟಾ? ಸೊ ಟೋಟಲ್ ಒಬ್ಬ ಕಾಂಟ್ರಾಕ್ಟರ್ ಎಷ್ಟು ಟೋಟಲ್ ಕಂಪ್ಲೀಟ್ ಮಾಡಿರೋ ವರ್ಕ್ ಒಳಗ ಒಂದಿಷ್ಟು ಪಾರ್ಟ್ ನ ಇಂಜಿನಿಯರ್ ಸರ್ಟಿಫೈಡ್ ಮಾಡಿರ್ತಾನೆ, ಬಟ್ ರಿಮೈನಿಂಗ್ ಪಾರ್ಟ್ ನ ಸರ್ಟಿಫಿಕೇಶನ್ ಕೊಟ್ಟಿರೋದಿಲ್ಲ. So this is that part of the contract work completed which has not been certified by an architect or an engineer or surveyor during a specified period. So for example, ಈಗ ನಾವು ಇಲ್ಲಿ ನೋಡ್ತಾ ಇದ್ವಿ, ಕರೆಕ್ಟ್ ನಾ? ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಇಲ್ಲಿ ನೀವು ನೋಡ್ಬೋದು ಬ್ಲೂ ಇಂಕ್ ಎಲ್ಲ ಬರ್ತಿದ್ದು ಕಾಂಟ್ರಾಕ್ಟ್ ಪ್ರೈಸ್ 10 lakh rupees. ಸೊ ಟೋಟಲ್ ವರ್ಕ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಎಷ್ಟೈತಿ 70%. ಬಟ್ 70% ಕಂಪ್ಲೀಟ್ ಆದ್ರೂ ಇಂಜಿನಿಯರ್ ಏನ್ ಮಾಡ್ತಾನ್ರಿ, ಓನ್ಲಿ 60% ವರ್ಕ್ ಕಂಪ್ಲೀಟ್ ಆಗೈತೆ ಅಂತ ಸರ್ಟಿಫಿಕೇಶನ್ ಕೊಡ್ತಾನೆ. ಓಕೆ, ಇನ್ ದಿಸ್ ಕೇಸ್ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಮಾಡ್ತಾರೆ, ಟೋಟಲ್ ವರ್ಕ್ ಕಂಪ್ಲೀಟೆಡ್ ಇಸ್ 70% ಆಫ್ ಟೋಟಲ್ ಕಾಂಟ್ರಾಕ್ಟ್, ಬಟ್ ಇಂಜಿನಿಯರ್ ಏನ್ ಮಾಡ್ತಾನೆ, ಓನ್ಲಿ 60% ಕಂಪ್ಲೀಟ್ ಆಗೈತೆ ಅಂತ ಸರ್ಟಿಫಿಕೇಶನ್ ಕೊಡ್ತಾನೆ. ಸೊ ರಿಮೈನಿಂಗ್ 10% ಆಕ್ಚುಲಿ ವರ್ಕ್ ಕಂಪ್ಲೀಟ್ ಆದ್ರೂ ಅದ್ರ ಸರ್ಟಿಫಿಕೇಶನ್ ಇರೋದಿಲ್ಲ. ಸೊ ಹಾಗಾಗಿ ಅದನ್ನೇನಂತ ಕರಿತೀರಿ, ಇಟ್ ಇಸ್ ದ್ಯಾಟ್ ಪಾರ್ಟ್ ಆಫ್ ವರ್ಕ್ completed which has not been certified by the architect. ಕೆಲಸ ಮುಗ್ದಿರ್ತದ ರೀ, ಬಟ್ ಅದ್ರದ್ದು ಸರ್ಟಿಫಿಕೇಶನ್ ಇಂಜಿನಿಯರ್ ಕೊಟ್ಟಿರೋದಿಲ್ಲ. ಆ ಒಂದ್ ಪಾರ್ಟಿಗೆ ಏನಂತ ಕರಿತೀರಿ, ವರ್ಕ್ ಅನ್ಸರ್ಟಿಫೈಡ್ ಅಂತ ಕರಿತೀರಿ. ಸೊ ಹಿಯರ್ ವರ್ಕ್ ಅನ್ಸರ್ಟಿಫೈಡ್ ಈಸ್ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಇದನ್ನ ಕಾಂಟ್ರಾಕ್ಟ್ ಅಕೌಂಟ್ ಗೆ ಕ್ರೆಡಿಟ್ ಮಾಡ್ತೀರಿ. ದೆನ್ ವರ್ಕ್ ಅನ್ಸರ್ಟಿಫೈಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಟೋಟಲ್ ಕಾಸ್ಟ್ ಇನ್ಕರ್ಡ್ ಟಿಲ್ ಡೇಟ್. ಅವತ್ತಿನ ತನ ಏನ್ ಕಾಸ್ಟ್ ಇನ್ಕರ್ ಆಗಿರ್ತದಲ್ಲ ಅದ್ರೊಳಗ ಮೈನಸ್ ಕಾಸ್ಟ್ ಆಫ್ ವರ್ಕ್ ಸರ್ಟಿಫೈಡ್. ಟೋಟಲ್ ಏನ್ ಕಾಸ್ಟ್ ಇನ್ಕರ್ ಆಗಿರ್ತದಲ್ಲ, ವರ್ಕ್ ಕಂಪ್ಲೀಟ್ ಆಗಿರ್ತದ, ಅಷ್ಟ್ರದ್ದು ಕಾಸ್ಟ್ ತಗೋತೀರಿ. ಅದ್ರೊಳಗ ಮೈನಸ್ ವರ್ಕ್ ಸರ್ಟಿಫೈಡ್ ಎಷ್ಟೈತಿ ಅದನ್ನ ಮೈನಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತದ, ವರ್ಕ್ ಅನ್ಸರ್ಟಿಫೈಡ್ ಸಿಗ್ತದ. ಅಥವಾ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ವರ್ಕ್ ಅನ್ಸರ್ಟಿಫೈಡ್ is equals to total cost incurred till date into percentage of cash received divided by total percentage of work done till date. So ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ಕೊಟ್ಟು ಆಸ್ ದಿ ಕೇಸ್ ಮೇ ಬಿ ನಿಮ್ಗೆ ಹೆಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ, ಆ ಒಂದು ಇನ್ಫಾರ್ಮೇಶನ್ ಬೇಸ್ ಪ್ರಕಾರ ನೀವು ಯಾವ ಫಾರ್ಮುಲಾ ಚೂಸ್ ಮಾಡ್ಬೇಕಂತ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಗೊತ್ತಾಗ್ತದೆ ಈಸಿಯಾಗಿ. ನೆಕ್ಸ್ಟ್ ಪಾರ್ಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ಎಲ್ಲಾರು ಇದ್ರ ಬಗ್ಗೆ ಕೇಳಿರ್ತೀರಿ. ಸೊ ವಾಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್? ದಿಸ್ ಇಸ್ ದ್ಯಾಟ್ ಪಾರ್ಟ್ ಆಫ್ ದಿ ಟೋಟಲ್ ಕಾಂಟ್ರಾಕ್ಟ್ which has been actually completed up to a specific period. Okay, it is the total of work certified and work uncertified. So total work in progress ಎಷ್ಟೈತ್ರಿ, ಎಷ್ಟು ವರ್ಕ್ ಕಂಪ್ಲೀಟ್ ಆಗೈತಲ್ಲ ಅಷ್ಟು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ರಿಮೈನಿಂಗ್ ಪಾರ್ಟ್ ಏನೈತಿ ಅದನ್ನ ಕಂಪ್ಲೀಟ್ ಆಗಿಲ್ಲ, ನೆಕ್ಸ್ಟ್ ಅಕೌಂಟಿಂಗ್ ಪೀರಿಯಡ್ ಗೆ ಅದು ಕ್ಯಾರಿ ಆಗ್ತದೆ. ಸೊ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಏನ್ ಬರುತ್ತೆ, ಟೋಟಲ್ ವರ್ಕ್ ಸರ್ಟಿಫೈಡ್ ಅಂದ್ರೆ ಇಂಜಿನಿಯರ್ ಎಷ್ಟು ಸರ್ಟಿಫೈ ಮಾಡ್ತಾನಲ್ಲ
ಫಾರ್ ಎಕ್ಸಾಂಪಲ್ ಟೋಟಲ್ 70% ವರ್ಕ್ ಕಂಪ್ಲೀಟ್ ಆಗಿರೋದು, ಬಟ್ ಅದರಲ್ಲಿ ಇಂಜಿನಿಯರ್ ಏನ್ ಮಾಡಿರ್ತಾನೆ 60% ಕಂಪ್ಲೀಟ್ ಆಗೈತೆ ಅಂತ ಸರ್ಟಿಫಿಕೇಟ್ ಕೊಟ್ಟಿರ್ತಾನೆ. ಸೊ ಆ 60% ಪ್ಲಸ್ ರಿಮೈನಿಂಗ್ 10% ವಿಚ್ ಇಸ್ ವರ್ಕ್ ಅನ್ಸರ್ಟಿಫೈಡ್. ಸೊ ಅದನ್ನ ಎರಡು ಆಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತದೆ, ವರ್ಕ್ ಇನ್ ಪ್ರೋಗ್ರೆಸ್ ಸಿಗ್ತದೆ. ನೆಕ್ಸ್ಟ್ ರಿಟೆನ್ಷನ್ ಮನಿ. ರಿಟೆನ್ಷನ್ ಮನಿ ಅಂದ್ರೆ ಏನು, ಫಸ್ಟ್ ಕ್ಲಾಸ್ ನಿಮ್ಗೆ ಹೇಳಿದ್ದೆ. ಜನರಲಿ the terms of contract, the whole amount shown in the engineer's certificates shall not be paid immediately, but a certain percentage thereof shall be retained for a specified period after the contract is completed. So the sum retained is known as retention money. For example, ಈಗ ಕಾಂಟ್ರಾಕ್ಟರ್ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ 10 lakh rupees. ಸೊ ಎಲ್ಲಾ ವರ್ಕ್ ಕಂಪ್ಲೀಟ್ ಆಗ್ತದೆ. ಸೊ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತಾರ, ಇಲ್ಲಿ ಕಾಂಟ್ರಾಕ್ಟಿ ಅಂದ್ರೆ ಯಾರು ಓನರ್ ಇರ್ತಾರಲ್ಲ ಹೌಸ್ ನ, ಅವ್ನ ಏನ್ ಮಾಡ್ತಾನ್ರಿ, ಓನ್ಲಿ 10 lakh rupees ಟೋಟಲ್ ಇದನ್ನು 10 lakh rupees ಫುಲ್ ಪೇಮೆಂಟ್ ಮಾಡೋದಿಲ್ಲ. ಒಂದು 9 lakh rupees ಅಷ್ಟೇ ಪೇ ಮಾಡ್ತಾನೆ. 1 lakh rupees ರಿಸರ್ವ್ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಟು ಚೆಕ್ ದಿ ವರ್ಕ್ ಡನ್ ಬೈ ದಿ ಕಾಂಟ್ರಾಕ್ಟರ್. ಸೊ ಯಾವ ರೀತಿ ವರ್ಕ್ ಮಾಡಿದಾನ, ಸರಿಯಾಗಿ ವರ್ಕ್ ಮಾಡಿದಾನೆ ಇಲ್ಲೋ. ನೆಕ್ಸ್ಟ್ ಓಪನಿಂಗ್ ಸೆರೆಮನಿ ಆಗಿ ನೆಕ್ಸ್ಟ್ ಒಂದ್ 2 ದಿನದಾಗ ಎಲ್ಲರ ಕ್ರ್ಯಾಕ್ಸ್ ಕಂತು, ಬಾಡಿ ಒಳಗೇನೋ ಕ್ರ್ಯಾಕ್ಸ್ ಆಗಿತ್ತು, ಇಲ್ಲ ಫ್ಲೋರ್ ಏನೋ ಸೋರಾಕತ್ತಿತ್ತು ಮೇಲೆಗಡೆ, ಕರೆಕ್ಟ್. ಸೊ ರೂಫ್ ಒಳಗೇನೋ ವರ್ಕ್ ಡಿಫೆಕ್ಟಿವ್ ವರ್ಕ್ ಇತ್ತು. ಸೊ ಹಾಗಾಗಿ ಮನೆಯೊಳಗೆಲ್ಲ ನೀರ್ ಸಡನ್ ಆಗಿ ಸ್ವಲ್ಪ ಮಳೆ ಬಂದ್ರು ಇಮಿಡಿಯೇಟ್ ಎಲ್ಲ ಸೋರಾಕತ್ತಿ, ಹಿಂಗೇನಾದ್ರು ವರ್ಕ್ ಸರಿಯಾಗಿದ್ದಿಲ್ಲ ಅಂದ್ರೆ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಬೇಕಲ್ಲ. ಸೊ ಈಗ ಒಂದಷ್ಟು ಅಮೌಂಟ್ ರಿಟರ್ನ್ ಮಾಡಿ ಇಟ್ಕೊಂಡಿದ್ರ ಅದನ್ನ ಕೇಳಿಕಾದ್ರು ಆ ಕಾಂಟ್ರಾಕ್ಟರ್ ಬರ್ತಾನ. ಸೊ ಅವಾಗ ಸರಿ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ, ಟೋಟಲ್ ಕಾಂಟ್ರಾಕ್ಟ್ ಅಮೌಂಟ್ ಒಳಗ, ಕಾಂಟ್ರಾಕ್ಟ್ ಪ್ರೈಸ್ ಒಳಗ ಸರ್ಟನ್ ಪರ್ಸೆಂಟೇಜ್ ಏನಂತ ಒಬ್ಬ ಕಾಂಟ್ರಾಕ್ಟಿ ಯಾರು ಓನರ್ ಇರ್ತಾರಲ್ಲ ಸರ್ಟನ್ ಪರ್ಸೆಂಟೇಜ್ ಹಂಗ ತಾನ ಹತ್ರ ರಿಟರ್ನ್ ಮಾಡಿರ್ತಾನೆ. ಫುಲ್ ಪೇಮೆಂಟ್ ಮಾಡಿರೋದಿಲ್ಲ. ಅದೇನ್ ಪೇಮೆಂಟ್ ಮಾಡಿರಂಗಿಲ್ಲಲ್ಲ ಆ ಅಮೌಂಟ್ ಗೆ ರಿಟೆನ್ಷನ್ ಮನಿ ಅಂತ ಕರಿತೀವಿ. ಸೊ ಜನರಲಿ ಆಸ್ ಪರ್ ದಿ ಟರ್ಮ್ಸ್ of contract, the whole amount shown in the engineer certificates shall not be paid immediately. Engineers ಎಲ್ಲ ವರ್ಕ್ ಕಂಪ್ಲೀಟ್ ಆಗೈತೆ 100% ಕಂಪ್ಲೀಟ್ ಆಗೈತೆ ಅಂತ ಸರ್ಟಿಫಿಕೇಶನ್ ಕೊಡ್ಬೋದು, ಬಟ್ ಇಲ್ಲಿ ಓನರ್ ಏನ್ ಮಾಡ್ತಾರೆ, ಸರ್ಟನ್ ಪರ್ಸೆಂಟೇಜ್ ದೇರ್ ಆಫ್ ಶಾಲ್ ಬಿ ರಿಟೈನ್ಡ್ ಇಟ್ಕೊಳ್ತಾರೆ, ತಮ್ಮ ಹತ್ರ ಇಟ್ಕೊಳ್ತಾರೆ ಫಾರ್ ಸ್ಪೆಸಿಫೈಡ್ ಪೀರಿಯಡ್. ಫಾರ್ ಎಕ್ಸಾಂಪಲ್ 6 months ಆಗಿರ್ಬೋದು, 1 year ಆಗಿರ್ಬೋದು, 2 years. ದೊಡ್ಡ ಪ್ರಾಜೆಕ್ಟ್ ಆಗಿದ್ರೆ 1-2 years ತನ ನೋಡ್ಬೋದು ಅವ್ರ ವರ್ಕ್ ಯಾವ ರೀತಿ, ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಲಿಕ್ಕೆ. ಒಂದಷ್ಟು ದಿನ ಅದನ್ನ ಅಮೌಂಟ್ ನ ಪೇ ಮಾಡಿರೋದಿಲ್ಲ, ಪೆಂಡಿಂಗ್ ಇಟ್ಟಿರ್ತಾರೆ. ಸೊ ಆಫ್ಟರ್ ದಿ ಕಾಂಟ್ರಾಕ್ಟ್ ಇಸ್ ಕಂಪ್ಲೀಟೆಡ್, ಫುಲ್ ಕಂಪ್ಲೀಟ್ ಆಗಿ, ಸೊ ಎಲ್ಲಾ ವರ್ಕ್ ಕಂಪ್ಲೀಟ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಅಮೌಂಟ್ ನವರು ಲೇಟರ್ ದೇ ಕ್ಯಾನ್ ಪೇ ದಿಸ್ ಅಮೌಂಟ್. ಸೊ that amount is called as retention money. The sum retained is known as retention money. Next, cash received. Okay, this is also important part or term we can say. Cash received is that portion of the value of work certified which is paid by the contractee, is usually expressed as a percentage of work certified. Andre total work certified ಅಷ್ಟೇ ಅಲ್ಲಿ 70% ವರ್ಕ್ ಕಂಪ್ಲೀಟ್ ಆಗೈತಿ, ಬಟ್ ಇಂಜಿನಿಯರ್ ಕೊಟ್ಟಿರೋದೆಷ್ಟು 60% ಸರ್ಟಿಫಿಕೇಶನ್ ಕೊಟ್ಟಿರ್ತಾನೆ. ಸೊ 60% ಸರ್ಟಿಫಿಕೇಶನ್ ಕೊಟ್ಟ ಮೇಲೆ ಕಾಂಟ್ರಾಕ್ಟ್ ಏನ್ ಮಾಡ್ಬೇಕು, ಒಂದಷ್ಟು ಅಮೌಂಟ್ 60% ಫುಲ್ ಪೇ ಮಾಡ್ಬೋದು, ಇಲ್ಲ ಬರೀ 50% ಅಷ್ಟೇನು ಪೇ ಮಾಡಿರ್ಬೋದು. ಸೊ ಕರೆಕ್ಟಾ? ಸೊ ಅಷ್ಟು ಅಮೌಂಟ್ ನ ಯಾರು ರಿಸೀವ್ ಮಾಡ್ತಾರ, ಕಾಂಟ್ರಾಕ್ಟರ್ ರಿಸೀವ್ ಮಾಡ್ತಾನೆ. ಸೊ ದಾಟ್ ಪಾರ್ಟ್ ವಿಚ್ ಇಸ್ ಅಮೌಂಟ್ ರಿಸೀವ್ಡ್ ಬೈ ದಿ ಕಾಂಟ್ರಾಕ್ಟರ್ is called as cash received only. So cash received can be calculated as value of work certified minus ರಿಟೆನ್ಷನ್ ಮನಿ. ಸೊ ಇದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಕ್ಯಾಶ್ ರಿಸೀವ್ಡ್ ಅಮೌಂಟ್ ನಿಮ್ಗೆ ಸಿಗ್ತದೆ. ಅಥವಾ ಕ್ಯಾಶ್ ರಿಸೀವ್ಡ್ ಈಸ್ ಈಕ್ವಲ್ಸ್ ಟು ವರ್ಕ್ ಸರ್ಟಿಫೈಡ್ ಇಂಟು ಕ್ಯಾಶ್ ರಿಸೀವ್ಡ್ ಆಸ್ ಅ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಎಷ್ಟು ಪರ್ಸೆಂಟೇಜ್ ಕ್ಯಾಶ್ ಇಸ್ಕೊಂಡಿರ್ತಾರಲ್ಲ ಅದನ್ನ ನಾವು ಈ ರೀತಿ ಪರ್ಸೆಂಟೇಜ್ ವೈಸ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಾಗ. ಸೊ ಕ್ಯಾಶ್ ರಿಸೀವ್ಡ್ 50% ಆಫ್ ದಿ ವರ್ಕ್ ಸರ್ಟಿಫೈಡ್ ಅಂತ ಕೊಟ್ಟಿರ್ತಾರೆ. ಸೊ ಅದು ಆ ಬೇಸ್ ಮೇಲೆ ನೀವು ಪರ್ಸೆಂಟೇಜ್ ಹಾಕಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ. ದೆನ್ or you can calculate this as contract price into percentage of work certified into percentage of cash received. ಈ ಫಾರ್ಮುಲಾ ಯೂಸ್ ಮಾಡಿ ಕೂಡ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ any doubts, any terms? Do you have any doubts? ಏನ್ ಡೌಟ್ಸ್ ಇದೆನಾ? No ma'am. ಲೇಟ್ ಜಾಯಿನ್ ಆದವರು ಎನಿ ಡೌಟ್ಸ್? No ma'am. So we'll go for another a very important part, that is contract account format. So just a second.
ಸೊ ಕಾಂಟ್ರಾಕ್ಟ್ ಅಕೌಂಟ್ ಇಲ್ಲಿ ನಾವು ಆಸ್ ಯೂಶುವಲ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋದಿಲ್ಲ, ಬಟ್ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಸೊ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ಮ್ಯಾಟ್ ಯಾವ ರೀತಿ ಇರ್ತದೆ ಕೆಲವೊಂದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದದ. ಸೊ ಒಂದ್ಸರಿ ಕಾಂಟ್ರಾಕ್ಟ್ ಅಕೌಂಟ್ ನೋಡೋಣ. ಸೊ ಆಸ್ ಯೂಶುವಲ್ ಅಕೌಂಟ್ಸ್ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ತೀರಿ ಅದೇ ತರ. ಸೊ ಫಸ್ಟ್ ಏನು ಡೆಬಿಟ್ ಸೈಡ್ ಎಲ್ಲ ಮಟೀರಿಯಲ್ ಕಾಸ್ಟ್ ಅಥವಾ ವೇಜಸ್ ಕಾಸ್ಟ್, ಡೈರೆಕ್ಟ್ ಕಾಸ್ಟ್ ಅಥವಾ ಇನ್ ಡೈರೆಕ್ಟ್ ಕಾಸ್ಟ್ ನ ನೀವ್ ಏನ್ ಮಾಡ್ತೀರಿ ಕಾಂಟ್ರಾಕ್ಟ್ ಅಕೌಂಟ್ ಗೆ ಡೆಬಿಟ್ ಮಾಡ್ತೀರಿ. ಸೊ ಫಸ್ಟ್ ಡೆಬಿಟ್ ಸೈಡ್ ಏನ್ ಬರ್ತದೆ ಟು ಮಟೀರಿಯಲ್ಸ್. ಇಲ್ಲಿ ಮಟೀರಿಯಲ್ಸ್ ಅಂದ್ರೆ ನೀವು ಆ ವರ್ಕ್ ಗೆ ಡೈರೆಕ್ಟ್ ಪರ್ಚೇಸ್ ಮಾಡಿರ್ಬೋದು ಆನ್ ದಿ ಸೈಟ್. ಅಂದ್ರೆ ಏನ್ ಇಲ್ಲಿ ಎಲ್ಲಾನು ತಂದು ಸ್ಟೋರ್ ರೂಮ್ ನಾಗ ಇಟ್ಕೊಂಡು ಆಮೇಲೆ ಅಲ್ಲಿ ಕಾಂಟ್ರಾಕ್ಟ್ ಪ್ಲೇಸ್ ತಗೊಂಡ್ ಹೋಗೋದಿಲ್ರಿ. ಕೆಲವೊಂದನ್ನ ಡೈರೆಕ್ಟ್ ಪರ್ಚೇಸ್ ಮಾಡ್ಬಿಟ್ಟು ಅದು ಎಲ್ಲಿ ವರ್ಕ್ ನಡೀತಾ ಇರ್ತದಲ್ಲ ಅಲ್ಲೇನು ತಗೊಂಡ್ ಹೋಗಿರ್ಬೋದು, ಅಥವಾ ಕೆಲವೊಂದು ಐಟಮ್ಸ್ ನ ಸ್ಟೋರ್ ಇಂದ ಕೂಡ ತಗೊಂಡ್ ಹೋಗಿರ್ಬೋದು. ಸೊ ಮಟೀರಿಯಲ್ಸ್ ಇಶ್ಯೂಡ್ ಡೈರೆಕ್ಟ್ ಪರ್ಚೇಸಸ್ ಅಂಡ್ ಇಶ್ಯೂಡ್ ಫ್ರಮ್ ಸ್ಟೋರ್ಸ್, ಎರಡು ಐಟಮ್ಸ್ ನಾವೇನ್ ಮಾಡ್ತೀವಿ ಡೆಬಿಟ್ ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟ್ ಗೆ ಡೆಬಿಟ್ ಮಾಡ್ತೀವಿ. ಸೊ ದಿಸ್ ಇಸ್ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ನೆಕ್ಸ್ಟ್ ವೇಜಸ್, ಇದು ಕೂಡ ಡೈರೆಕ್ಟ್ ಕಾಸ್ಟ್ ಆಗ್ತದೆ. ಸೊ ಡೈರೆಕ್ಟ್ ಕಾಸ್ಟ್ ನ ನಾವು ಡೆಬಿಟ್ ಮಾಡ್ತೀವಿ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಇಸ್ ಡೆಬಿಟೆಡ್ ವಿತ್ ದಿಸ್ ವೇಜಸ್. ಸೊ ಟು ವೇಜಸ್, ಹೀಗೆ ಇದಕ್ಕೇನಾದ್ರೂ ಔಟ್ಸ್ಟ್ಯಾಂಡಿಂಗ್ ಇತ್ತಂದ್ರೆ ಏನೋ ಬಾಕಿ ಬರೋದಿತ್ತಂದ್ರೆ ಅದನ್ನ ಆಡ್ ಮಾಡ್ಬಿಟ್ಟು ಎರಡನ್ನು ನಾವು ಔಟರ್ ಕಾಲಮ್ ಅಲ್ಲಿ ತೋರಿಸ್ತೀವಿ. ಸೊ ಮಟೀರಿಯಲ್ಸ್, ವೇಜಸ್. ನೆಕ್ಸ್ಟ್ ಪ್ಲಾಂಟ್, ಟು ಪ್ಲಾಂಟ್ ಕಾಸ್ಟ್ ಪ್ರೈಸ್ ನಾವು ಬರಿತೀವಿ. ಇಲ್ಲಿ ಡೆಪ್ರಿಸಿಯೇಷನ್ ನೀವು ತೋರಿಸುವಾಗ ಏನ್ ಮಾಡ್ಬೇಕಾಗ್ತದ್ರಿ, ಡೆಪ್ರಿಸಿಯೇಷನ್ ತೋರಿಸ್ಬೇಕಂದ್ರೆ ಡೈರೆಕ್ಟ್ ಇಲ್ಲಿ ಫಸ್ಟ್ ಕಾಸ್ಟ್ ಪ್ರೈಸ್ ತಗೋತೀರಿ, ಮತ್ತೆ ಕ್ರೆಡಿಟ್ ಸೈಡ್ ಏನ್ ಮಾಡ್ತೀರಿ ಪ್ಲಾಂಟ್ ಇತ್ತಂದ್ರ ಅದ್ರದ್ದು ಡೆಪ್ರಿಸಿಯೇಟ್ ಆದ್ಮೇಲೆ ಏನ್ ವ್ಯಾಲ್ಯೂ ಬರ್ತೈತಲ್ಲ ಅದನ್ನ ತೋರಿಸ್ತೀರಿ. ಇಲ್ಲ ಅಂದ್ರೆ ಡೈರೆಕ್ಟ್ ಪ್ಲಾಂಟ್ ಅದ್ರೊಳಗೆ ಏನ್ ಡೆಪ್ರಿಸಿಯೇಷನ್ ಇರ್ತೈತಲ್ಲ ಆ ಅಮೌಂಟ್ ನು ಕೂಡ ನಾವು ಡೆಬಿಟ್ ಸೈಡ್ ತೋರಿಸಬಹುದು. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಏನಾದ್ರು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ಡೆಬಿಟ್ ಮಾಡ್ತೀರಿ. ಅದೇ ರೀತಿ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಡೆಬಿಟ್ ಮಾಡ್ತೀರಿ. ನೆಕ್ಸ್ಟ್ ಯಾವ್ದೋ ಸಬ್ ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ, ಅವ್ರಿಗೆ ಎಷ್ಟು ಪೇಮೆಂಟ್ ಮಾಡ್ತೀರಿ ಅದರದ್ದು ಕಾಸ್ಟ್ ಕೂಡ ನೀವು ಇಲ್ಲಿ 10 lakh or 2 lakh rupees ಸಬ್ ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ. ಸೊ 2 lakh rupees ನ ಏನ್ ಮಾಡ್ಬೇಕು ಅವ್ರಿಗೆ ಪೇಮೆಂಟ್ ಮಾಡಿರ್ತೀರಿ, ಅದನ್ನ ನಾವು ತೋರಿಸ್ಬೇಕು ಡೆಬಿಟ್ ಸೈಡ್ ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ನೆಕ್ಸ್ಟ್ ಯಾವ್ದೋ ಮಟೀರಿಯಲ್ಸ್ ಎಕ್ಸೆಸ್ ಇತ್ತು ಅಥವಾ ನೆಸೆಸರಿ ಇರ್ಲಿಲ್ಲ, ಸೊ ನೀವು ಸೇಲ್ ಮಾಡ್ತೀರಿ, ಅದ್ರ ಮೇಲೆ ಪ್ರಾಫಿಟ್ ಬಂದಿರ್ತದೆ. ಸೊ ಪ್ರಾಫಿಟ್ ಅಮೌಂಟ್ ಏನ್ ಮಾಡ್ತೀರಿ ಡೆಬಿಟ್ ಸೈಡ್ ತೋರಿಸ್ತೀರಿ. ಸೊ ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್. ಸೊ ಇಷ್ಟು ಡೆಬಿಟ್ ಸೈಡ್ ಐಟಮ್ಸ್ ಬರ್ತಾವು. ಯಾವ್ಯಾವ ನೋಡ್ಬೋದು ಇನ್ನೊಂದ್ಸರಿ. ಎಲ್ಲ ಮಟೀರಿಯಲ್ಸ್ ಡೈರೆಕ್ಟ್ ಪರ್ಚೇಸ್ ಇರ್ಬೋದು, ಡೈರೆಕ್ಟ್ ಪರ್ಚೇಸ್ ಆರ್ ಯಾರು ಇವ್ರು ಇಷ್ಟು ಲೇಟ್ ಆಗಿ ಜಾಯ್ನ್ ಆಗ್ತಾರ. ದೆನ್ ಇಶ್ಯೂಡ್ ಫ್ರಮ್ ಸ್ಟೋರ್ಸ್, ಎರಡು ಮಟೀರಿಯಲ್ಸ್ ನ ನೀವು ಡೆಬಿಟ್ ಸೈಡ್ ತೋರಿಸ್ತೀರಿ. ದೆನ್ ಅಂದ್ರೆ ನಿಮ್ಗೆ ಏನ್ ನೆನ್ಪಿಟ್ಕೊಳ್ರಿ, ಎಲ್ಲಾ ಡೈರೆಕ್ಟ್ ಕಾಸ್ಟ್ ಮತ್ತೆ ಇನ್ ಡೈರೆಕ್ಟ್ ಕಾಸ್ಟ್ ಕೂಡ ನೀವು ಡೆಬಿಟ್ ಸೈಡ್ ತೋರಿಸ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಪ್ಲಾಂಟ್ ಅದು ಕಾಸ್ಟ್ ಪ್ರೈಸ್ ತೋರಿಸ್ತೀರಿ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಸಬ್ ಕಾಂಟ್ರಾಕ್ಟ್ ಕಾಸ್ಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್, ಇಷ್ಟು ಡೆಬಿಟ್ ಸೈಡ್. ದೆನ್ ಕ್ರೆಡಿಟ್ ಸೈಡ್ ಏನೇನ್ ಬರ್ತಾವ ಐಟಮ್ಸ್, ಆಲ್ ಐಟಮ್ಸ್ ಲೈಕ್ ಬೈ ಕಾಂಟ್ರಾಕ್ಟಿ ಅಕೌಂಟ್. ಇಲ್ಲಿ ಕಾಂಟ್ರಾಕ್ಟಿ ಅಕೌಂಟ್ ಅಂದ್ರೆ ಕಾಂಟ್ರಾಕ್ಟ್ ಪ್ರೈಸ್ ನ ನಾವು ಅಮೌಂಟ್ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು, ಒಂದು 10 lakh rupees, 20 lakh. ಸೊ ಅದನ್ನ ಸಪೋಸ್ ಎಲ್ಲ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿತ್ತಂದ್ರೆ ಆ ಕಾಂಟ್ರಾಕ್ಟ್ ಅಮೌಂಟ್ ಅನ್ನ ನಾವು ಬರಿತೀವಿ, ಕಾಂಟ್ರಾಕ್ಟ್ ಪ್ರೈಸ್ ಬರಿತೀವಿ. ವೇರ್ ಕಾಂಟ್ರಾಕ್ಟ್ ಪ್ರೈಸ್ ಇಸ್ ಕ್ರೆಡಿಟೆಡ್ ಇಫ್ ದಿ ವರ್ಕ್ ಇಸ್ ಕಂಪ್ಲೀಟೆಡ್. ಫುಲ್ ಕಂಪ್ಲೀಟ್ ಆಗಿದ್ರೆ ಬೈ ಕಾಂಟ್ರಾಕ್ಟ್ ಅಂತ ಹೇಳಿ ಕಾಂಟ್ರಾಕ್ಟ್ ಅಮೌಂಟ್ ಫುಲ್ ಅಮೌಂಟ್ ಬರೀತೀರಿ. ಸಪೋಸ್ ವರ್ಕ್ ಕಂಪ್ಲೀಟ್ ಆಗಿದ್ದಿಲ್ಲ, ಇನ್ನು ವರ್ಕ್ ನಡೆಯತೈತಿ, ನೆಕ್ಸ್ಟ್ ಇಯರ್ಗೂ ಅದು ಕಂಟಿನ್ಯೂ ಆಗೋದಿತ್ತಂದ್ರೆ ಏನ್ ಮಾಡ್ತೀರಿ ಇಲ್ಲಿ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತೀರಿ. ಸೊ ಬೈ ವರ್ಕ್ ಇನ್ ಪ್ರೋಗ್ರೆಸ್, ಇಲ್ಲಿ ಇದ್ರೊಳಗೆ ಏನಂತ ಬರ್ತದೆ ಕಾಂಬಿನೇಷನ್ ಆಫ್ ವರ್ಕ್ ಸರ್ಟಿಫೈಡ್ ಅಂಡ್ ವರ್ಕ್ ಅನ್ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಅಮೌಂಟ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಆಡ್ ಮಾಡ್ತೀರಿ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತೀರಿ. ದೆನ್ ಎನಿ ಎಬ್ನಾರ್ಮಲ್ ಲಾಸ್ ಲೈಕ್ ಮಟೀರಿಯಲ್ ಲಾಸ್ಟ್ ಇರ್ಬೋದು, ಪ್ಲಾಂಟ್ ಡಿಸ್ಟ್ರಾಯ್ ಆಗಿರ್ಬೋದು. ಸೊ ಈ ರೀತಿ ಯಾವ್ದಾದ್ರೆ ಎಬ್ನಾರ್ಮಲ್ ಲಾಸ್ ಇದ್ರೂ ಕೂಡ ಅದನ್ನ ಕ್ರೆಡಿಟ್ ಸೈಡ್ ನೀವು ತೋರಿಸ್ತೀರಿ ಬೈ ಎಬ್ನಾರ್ಮಲ್ ಲಾಸ್ ಅಂತ, ಇಫ್ ಮಟೀರಿಯಲ್ ಲಾಸ್ಟ್ ಇಸ್ ದೇರ್ ಆರ್ ಪ್ಲಾಂಟ್ ಡಿಸ್ಟ್ರಾಯ್ಡ್. ಸೊ ಈ ರೀತಿ ಅಬ್ನಾರ್ಮಲ್ ಲಾಸ್ ಕೂಡ ನಾವು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ನೆಕ್ಸ್ಟ್ ಇಫ್ ಎನಿ ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ ಅಟ್ ದಿ ಎಂಡ್ ಆಫ್ ದಿ ದಟ್ ವರ್ಕ್, ಏನಾದ್ರು ಮಟೀರಿಯಲ್ಸ್ ಎಕ್ಸೆಸ್ ಇತ್ತು ಅದನ್ನ ರಿಟರ್ನ್ ಮಾಡಿದ್ವಿ, ಸ್ಟೋರ್ಸ್ಗೆ ರಿಟರ್ನ್ ಮಾಡಿದ್ವಿ ಅಂದ್ರೆ ಅದನ್ನು ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಇದನ್ನ ಆಲ್ರೆಡಿ ಹೇಳಿದೆ ನಿಮ್ಗೆ. ಸಪೋಸ್ ಯಾವ್ದೋ ಮಟೀರಿಯಲ್ ಸೇಲ್ ಮಾಡಿದಾಗ ನಿಮ್ಗೆ ಲಾಸ್ ಆಗಿತ್ತು, ಫಾರ್ ಎಕ್ಸಾಂಪಲ್ ಸೊ 10,000 ವರ್ತ್ ಇರುವಂತ ಕಾಸ್ಟ್ ಪ್ರೈಸ್ ಏನು, ಆ ಮಟೀರಿಯಲ್ ಕಾಸ್ಟ್ ಪ್ರೈಸ್ 10,000 ಇರ್ತದೆ, ಬಟ್ ಅದನ್ನ ನೀವು ಬರೀ 8,000 ಸೇಲ್ ಮಾಡಿರ್ತೀರಿ. ಸೊ 2,000 ಲಾಸ್ ಆಗ್ತದೆ. ಸೊ ಅಂತ ಸಿಚುವೇಶನ್ ಅಲ್ಲಿ ಈ ಲಾಸ್ ನ ಏನ್ ಮಾಡ್ತೀರಿ, ಲಾಸ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ ಅಂತ ಕ್ರೆಡಿಟ್ ಸೈಡ್ ತೋರಿಸ್ತೀರಿ. ನೆಕ್ಸ್ಟ್ ಬೈ ಮಟೀರಿಯಲ್ಸ್ ಅಟ್ ಸೈಟ್, ಒಂದಷ್ಟು ಮಟೀರಿಯಲ್ಸ್ ನಾವು ವರ್ಕ್ ಕಂಪ್ಲೀಟ್ ಆಗೋ ಟೈಮ್ ನಲ್ಲಿ ಉಳಿದಿರ್ತದೆ. ಸೊ ಅದನ್ನು ಕೂಡ ನಾವು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ದೆನ್ ಬೈ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್, ದೆನ್
ಅದಕ್ಕೆ ಲೆಸ್ ಏನ್ ರಿಟರ್ನ್ ಮಾಡ್ತಾ ಇದ್ವಿ ಅಷ್ಟು ಅಮೌಂಟ್ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿ ನೆಕ್ಸ್ಟ್ ನೀವು ಈ ಕಡೆ ತೋರಿಸ್ರಿ. ದೆನ್ ಈ ಕಡೆ ಬೈ ಪ್ಲಾಂಟ್. ಸೊ ಪ್ಲಾಂಟ್ ಮತ್ ಬೈ ಪ್ಲಾಂಟ್ ಅಂತ ಬರೀತೀರಿ. ಯಾವ್ದಾದ್ರು ಪ್ಲಾಂಟ್ ರಿಟರ್ನ್ ಮಾಡಿದ್ರೆ ಅದನ್ನು ಲೆಸ್ ಮಾಡ್ತೀರಿ ಅಂಡ್ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅದನ್ನು ಲೆಸ್ ಮಾಡ್ತೀರಿ. ಟೋಟಲ್ ಅಮೌಂಟ್ ನ ಕ್ರೆಡಿಟ್ ಸೈಡ್ ತೋರಿಸ್ತೀರಿ. ಸೊ ನೆಕ್ಸ್ಟ್ ಬೈ ಸೇಲ್ಸ್ ಪ್ರೈಸ್ ಆಫ್ ಮಟೀರಿಯಲ್ಸ್. ಮಟೀರಿಯಲ್ಸ್ ಏನಾದ್ರು ಸೇಲ್ಸ್ ಮಾಡಿದ್ರೆ ಅದನ್ನು ಕೂಡ ಇಲ್ಲಿ ಬರೀತೀರಿ. ಸೊ ಈಗ ಟೋಟಲ್ ಮಾಡ್ತೀವಿ. ಇಫ್ ಈಗ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬಂತಂದ್ರೆ ಏನ್ರಿ ಇದು ನಿಮ್ಗೆ ಇಲ್ಲಿ ಪ್ರಾಫಿಟ್ ಸಿಗ್ತೈತಿ. ಬಟ್ ಇಲ್ಲಿ ನಾವು ಕಾಂಟ್ರಾಕ್ಟ್ ಅಕೌಂಟ್ ಪ್ರಾಫಿಟ್ ನ ಏನಂತ ಕರಿತೀವಿ ಅಂದ್ರೆ ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಇಸ್ ಇಲ್ಲಿ ಡೆಬಿಟ್ ಸೈಡ್ ಪ್ರಾಫಿಟ್ ಏನ್ ಬರೀತೀರಿ ಟು ನೋಷನಲ್ ಪ್ರಾಫಿಟ್. ಸೊ ಇದನ್ನ ನಾವ್ ಏನ್ ಮಾಡ್ತೀವಿ ಟ್ರೇಡಿಂಗ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹೇಗ್ ತೋರಿಸ್ತಿದ್ರಿ, ಪ್ರಾಫಿಟ್ ಕ್ಯಾರಿಡ್ ಆನ್ ಅಂಡ್ ಪ್ರಾಫಿಟ್ ಬ್ರಾಡ್ ಡೌನ್, ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆನ್, ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಮಾಡ್ತಿದ್ದಿಲ್ಲ. ಆ ರೀತಿ ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಆನ್ ಇದು ಬ್ಯಾಲೆನ್ಸಿಂಗ್ ಫಿಗರ್ ಸಿಕ್ಕಿರ್ತದೆ. ಸಪೋಸ್ ಡೆಬಿಟ್ ಸೈಡ್ ಜಾಸ್ತಿ ಇತ್ತು ಕ್ರೆಡಿಟ್ ಸೈಡ್ ಕಡಿಮೆ ಇದ್ರೆ ಅವಾಗ ಏನ್ ಮಾಡ್ತೀರಿ ಇಲ್ಲಿ ಬೈ ನೋಷನಲ್ ಲಾಸ್ ಅಂತ ತೋರಿಸ್ತೀರಿ. ಸೊ ಈಗ ನಾ ಪ್ರಾಫಿಟ್ ಅಷ್ಟೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಷನಲ್ ಪ್ರಾಫಿಟ್ ಕ್ಯಾರಿ, ಯಾಕಂದ್ರೆ ಯೂಶಲಿ ಲಾಸ್ ಬರೋದಿಲ್ರಿ, ಯಾರು ಕಾಂಟ್ರಾಕ್ಟರ್ ಲಾಸ್ ಮಾಡ್ಕೊಂಡು ವರ್ಕ್ ಮಾಡಿ ಕೊಡೋದಿಲ್ಲ. ಹಾಗಾಗಿ ಆಲ್ವೇಸ್ ಪ್ರಾಫಿಟ್ ಇರ್ತದೆ. ಸಪೋಸ್ ಯಾವ್ದಾದ್ರು ಲಾಸ್ ಇದ್ರು ಅದನ್ನ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಯಾವ ರೀತಿ ಮಾಡಿದಾರೆ ಅಂತ ನೋಡೋಣ. ಸೊ ಇದು ನೋಷನಲ್ ಪ್ರಾಫಿಟ್. ಇದನ್ನ ನಾವು ಬ್ರಾಡ್ ಡೌನ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬರಿತೀವಿ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್. ಸೊ ಈ ಅಮೌಂಟ್ ಬ್ರಾಡ್ ಡೌನ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ ಸರ್ಟನ್ ಪರ್ಸೆಂಟೇಜ್ ಆಸ್ ಪರ್ ದಿ ರೂಲ್ಸ್ ಒಂದಷ್ಟು ಅಮೌಂಟ್ ನ ನಾವ್ ಏನ್ ಮಾಡ್ತೀವಿ ಟೋಟಲ್ ನೋಷನಲ್ ಪ್ರಾಫಿಟ್. ಫಾರ್ ಎಕ್ಸಾಂಪಲ್ 10,000 ಇತ್ತು. 10,000 ಒಳಗ ಒಂದಷ್ಟು ಆಸ್ ಪರ್ ದಿ ರೂಲ್ಸ್ ಕೆಲವೊಂದು ರೂಲ್ಸ್ ಬರ್ತಾವ ನಿಮ್ಗೆ, ಅದನ್ನ ನಿಮ್ಗೆ ಹೇಳ್ತೀನಿ. ಆ ರೂಲ್ಸ್ ಪ್ರಕಾರ ನೀವು ಒಂದಿಷ್ಟು ಅಮೌಂಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಟ್ರಾನ್ಸ್ಫರ್ ಮಾಡ್ಬೇಕು, ಒಂದಷ್ಟು ಅಮೌಂಟ್ ಅನ್ನ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಯಾವ ರೀತಿ ಯಾವ ಬೇಸ್ ಮೇಲೆ ನೀವು ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ತನಕ ಏನಾದ್ರು ಡೌಟ್ಸ್ ಇದೆನಾ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ಮ್ಯಾಟ್ ನಾಗ? ಎನಿ ಡೌಟ್ಸ್? No, ma'am. ಸೊ ಈಗ ಇಲ್ಲಿ ಪ್ರಾಫಿಟ್ ನಿಮ್ಗೊಂದು ನೋಷನಲ್ ಪ್ರಾಫಿಟ್ ಬರ್ತದೆ. ಓಕೆ, ಈ ನೋಷನಲ್ ಪ್ರಾಫಿಟ್ ನ ಬ್ರಾಡ್ ಡೌನ್ ಮಾಡ್ಕೊಂಡ್ರಿ. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಎಷ್ಟು 10,000 rupees ಅದ. ಸೊ 10,000 ನಾವು ಡೈರೆಕ್ಟ್ ಇದನ್ನ ಏನ್ ಮಾಡ್ತೀವಿ ಗ್ರಾಸ್ ಪ್ರಾಫಿಟ್. ಬೇರೆ ಕೇಸಲ್ಲಿ ಆದ್ರೆ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾಗ್ತಿತ್ತು ಟ್ರೇಡಿಂಗ್ ಅಕೌಂಟ್ ಆದ್ಮೇಲೆ ನಿಮ್ಗೆ ಗ್ರಾಸ್ ಪ್ರಾಫಿಟ್ ಸಿಕ್ತಿತ್ತು. ಗ್ರಾಸ್ ಪ್ರಾಫಿಟ್ ನ ಬ್ರಾಡ್ ಡೌನ್ ಮಾಡ್ಕೋತಿದ್ರಿ. ದೆನ್ ಇಲ್ಲೆಲ್ಲ ಎಕ್ಸ್ಪೆನ್ಸಸ್ ಬರ್ತಿತ್ತು. ಲಾಸ್ಟ್ ಗೆ ನಿಮ್ಗೆ ಏನ್ ಸಿಕ್ತಿತ್ತು ನೆಟ್ ಪ್ರಾಫಿಟ್ ಸಿಕ್ತಿತ್ತು. ಬಟ್ ಇಲ್ಲಿ ಈ ಕೇಸಲ್ಲಿ ಏನ್ ಮಾಡ್ತೀರಿ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಇದನ್ನ ನೋಷನಲ್ ಪ್ರಾಫಿಟ್ ಅಂತ ಕರಿತೀರಿ. ಅದನ್ನ ಬ್ರಾಡ್ ಡೌನ್ ಮಾಡ್ಕೋತೀರಿ. ಫಾರ್ ಎಕ್ಸಾಂಪಲ್ 10,000 rupees ಏನೋ ಅಮೌಂಟ್ ಇರ್ತದೆ. ಸೊ ಇದನ್ನ ನಾವು ಒಂದಷ್ಟು ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕು, ಇನ್ನೊಂದಿಷ್ಟು ಅಮೌಂಟ್ ನ ರಿಸರ್ವ್ಸ್ ಟ್ರಾನ್ಸ್ಫರ್ ಮಾಡ್ಬೇಕು. ಯಾವ ಬೇಸ್ ಮೇಲೆ ಹೆಂಗ್ ನೀವು ಟ್ರಾನ್ಸ್ಫರ್ ಮಾಡ್ತೀರಿ? ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಸರಿಯಾಗಿ ಇದನ್ನ ಕೇಳ್ಕೊಳ್ಬೇಕಾಗ್ತದೆ ರೀ. ಯಾವ ರೀತಿ ಪ್ರಾಫಿಟ್ ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಶೋ ಇಟ್. So first base. Okay, suppose for the contracts which have just started, for example, if the work completed is less than 1/4, okay, quarter ಅಂತಾನು ಹೇಳಬಹುದು, 1/4 of the contract price. If the work completed is 1/4 of the contract price, of the contract price. ಈಗ ವರ್ಕ್ ಕಂಪ್ಲೀಟ್ ಆಗಿರೋದು 1/4 ಕಾಂಟ್ರಾಕ್ಟ್ ಪ್ರೈಸ್ ಇದು 1/4 ಇತ್ತಂದ್ರೆ, ಇಫ್ ದಿ ವರ್ಕ್ ಕಂಪ್ಲೀಟೆಡ್ ಈಸ್ ಲೆಸ್ ದೆನ್ 1/4, ಓಕೆ, ಸಾರಿ, ಕಂಪ್ಲೀಟೆಡ್ ಈಸ್ ಲೆಸ್ ದೆನ್ ಅಂದ್ರೆ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಇದ್ರೊಳಗ ವರ್ಕ್ ಕಂಪ್ಲೀಟ್ ಆಗಿರೋದು 1/4 ಕಿಂತ ಕಡಿಮೆ ಇತ್ತಂದ್ರೆ ಯಾವ ರೀತಿ 1/4 of the contract price, then no amount is transferred to
P&L account. Okay, so ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಏನು ಟ್ರಾನ್ಸ್ಫರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನೋಷನಲ್ ಪ್ರಾಫಿಟ್ 10,000 ಇತ್ತಂದ್ರೆ ಈ 10,000 ಎಲ್ಲಾನು ಏನ್ ಮಾಡ್ತೀವ್ರಿ, ರಿಸರ್ವ್ ಅಂತ ನಾವು ರಿಸರ್ವ್ ಟ್ರಾನ್ಸ್ಫರ್ ಮಾಡ್ಬೇಕಾಗ್ತದೆ. ಸೊ ಎಲ್ಲಾ ಅಮೌಂಟ್ ಏನ್ ಮಾಡ್ತೀವಿ, ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈಗ ಏನೋ ಜಸ್ಟ್ ಸ್ಟಾರ್ಟ್ ಆಗಿರ್ತದ, ವರ್ಕ್ ಏನ್ ಕಂಪ್ಲೀಟ್ ಆಗಿರ್ತದಲ್ಲ ಅದು ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ 1/4 ಕಿಂತ ಕಡಿಮೆ ಇರ್ತೈತಿ. ಅವಾಗೇನು ಯಾವುದೇ ಅಮೌಂಟ್ ಅನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ, ಬಟ್ ಎಲ್ಲಾ ಅಮೌಂಟ್ ಏನ್ ಮಾಡ್ತೀವಿ, ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. Second case, okay, second case, if the work completed is more than 1/4 or more, okay, but less than half, okay, but less than half of the contract price. So ಇವಾಗ ಏನ್ ಮಾಡ್ತೀವಿ, 1/3 of the notional profit, ಇದು ಸ್ವಲ್ಪ ಟ್ರಿಕ್ಕಿ ಇರ್ತೈತ್ರಿ, ನೀವು ನೆನ್ಪಿಟ್ಕೊಳ್ಬೇಕಾಗ್ತದ. 1/3 of the notional profit is transferred to one third of the notional profit that bears to the percentage of cash received to the work certified is transferred to the P&L account. Okay, so ಇದರ ನಿಮ್ಗೆ ನೋಡಿದ ತಕ್ಷಣ ಏನೋ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ P&L ಅಕೌಂಟ್ ಗೆ ಏನ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ, P&L account is equals to ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ, 1/3 of notional profit, NP ಅಂತ ಬರೀತೀನಿ, 1/3 of notional profit into cash received divided by cash received divided by work certified. So ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ವರ್ಕ್ ಸರ್ಟಿಫೈಡ್. ಸೊ ಫಾರ್ ಎಕ್ಸಾಂಪಲ್, ಎಲ್ಲ ಎಕ್ಸಾಂಪಲ್ ನಿಮ್ಗೆ ಒಟ್ಟಿಗೆ ಹೇಳ್ತೇನೆ. ಫಸ್ಟ್ ಒನ್, ಸಪೋಸ್ ಈ ಫಸ್ಟ್ ಒನ್ ನಾವು ನೋಡೋಣ. Otherwise I'll write everything, then later I'll explain. Third one. If the work completed is half, more, but less than, or more but less than 3/4, okay, less than 3/4 of the contract price, then 2/3 of notional profit in notional, then 2/3 of notional profit is transferred to
is transferred to P&L account. Remaining amount will be transferred to reserve. P&L account. Okay. Next. So ಇದನ್ನ ನಾವು ಯಾವ ರೀತಿ ತೋರಿಸಬಹುದು, ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತೀವಿ ಅಂದ್ರೆ, so P&L account is equals to 2/3 of notional profit into 2/3 of notional profit into cash received ಇದು divided by work certified ಅಂತ ಬರ್ತದೆ. ಸೊ divided by ಮಾಡಿದ್ರೆ ಇದು ಹೋಗ್ತದೆ, ಚೆಕ್. Divided by ಸೊ ಇದನ್ನ ನೋಟ್ ಬೇಕಾದ್ರೂ ಮಾಡ್ಕೊಡ್ರಿ, ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ರಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬುಕ್ ಇದ್ರ ಬುಕ್ ಒಳಗಾದ್ರೂ ರೆಫರ್ ಮಾಡ್ರಿ. ವರ್ಕ್ ಸರ್ಟಿಫೈಡ್. ಓಕೆ, ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವ್ರಿ. ದೆನ್ ಫೋರ್ತ್ ಒನ್, I'll just save it. Less than 1 minute ಇದೆ. ಸೊ ಇದು 3 ಅಂತ ನೆನ್ಪಿಟ್ಕೊಳ್ರಿ. ಫೋರ್ತ್ ಒನ್ ಏನ್ರಿ, ಇಫ್ ದಿ ವರ್ಕ್ ಕಂಪ್ಲೀಟೆಡ್ ಇಸ್ 3/4 or ನಿಯರಿಂಗ್ ಕಂಪ್ಲೀಷನ್, 3/4 ಕಿಂತ ಜಾಸ್ತಿ ಇತ್ತು, ಮುಕ್ಕಾಲ್ ಭಾಗಕ್ಕಿಂತ ಜಾಸ್ತಿ ಇತ್ತು, ಅಥವಾ ಕಂಪ್ಲೀಟ್ ಆಗಿ ಸಮೀಪ ಬಂದಿದ್ರೆ ಏನ್ ಮಾಡ್ತೀರಿ, ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಅಂತ ನಾವು ಮಾಡ್ತೀವಿ. ಸೊ ಇದನ್ನ ನಾವು ನೆಕ್ಸ್ಟ್ ನೋಡೋಣ ಅಂತ ಏನ್ ಡೀಟೇಲ್ ಹೇಳ್ತೀನಿ. ಸಪೋಸ್ ಈಗ ಇನ್ನೊಂದ್ಸರಿ ಹೇಳೋದಾದ್ರೆ, only 38 participants are there, 39. So ಇಲ್ಲಿ first, if work completed is less than 1/4 of